ಸೆರೆವಾಸದಿಂದ ಸಾರಥಿ ಸೊರಗು ಹೋಗಿದ್ದಾನೆ. ವರ್ಕೌಟ್ ಮಾಡಲಾಗದೆ ಕಂಗಾಲಾಗಿದ್ದಾರೆ. ಹಾಗಾದ್ರೆ ದರ್ಶನ್ಗೆ ಇದರಿಂದ ಯಾವುದೇ ತೊಂದರೆ ಆಗಲ್ವಾ? ಈ ಬಗ್ಗೆ ಬಾಡಿ ಬಿಲ್ಡರ್ಸ್ ಹೇಳೋದೇನು? ಆ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಅಪ್ಪಪ್ಪ, ಅದೇನ್ ಹೈಟು, ಅದೇನ್ ವೇಟು, ಜಬರ್ದಸ್ತ್ ವರ್ಕೌಟ್, ಪೈಲ್ವಾನ್ ತರ ಮೈಕಟ್ಟು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಫಿಸಿಕ್ಗೆ ಫಿದಾ ಆದವರೇ ಇಲ್ಲ. ನೋಡಿದ್ರಲ್ವಾ ಕೊಲೆ ಆರೋಪಿ ಕಟೇರನ ಮೈಕಟ್ಟನ್ನ. ಅದೆಷ್ಟೇ ಬ್ಯುಸಿ ಇದ್ರೂ ಭೂಪತಿ ಜಿಮ್ಗೆ ಹೋಗೋದನ್ನ ಮರಿತಾ ಇರ್ಲಿಲ್ಲ, ವರ್ಕೌಟ್ ಮಾಡದೆ ಇರ್ತಾನೆ ಇರ್ಲಿಲ್ಲ. ಇಂತಹ ದೈತ್ಯ ದೇಹದ ದಾಸ ಈಗ ಜೈಲು ಪಾಲಾಗಿ ಸೊರಗಿ ಹೋಗಿದ್ದಾನೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 10 ಕೆಜಿ ತೂಕವನ್ನ ಕಳೆದುಕೊಂಡಿದ್ದಾನೆ. ದರ್ಶನ್ ತೂಕ ಕಡಿಮೆ ಆಗಲು ಕಾರಣವೇನು? ವರ್ಕೌಟ್ ಬಿಟ್ಟಿದ್ರಿಂದ ದಾಸನಿಗೆ ತೊಂದರೆನಾ? ಜೈಲಲ್ಲಿ ವರ್ಕೌಟ್ ಮಾಡಲಾಗದೆ ದರ್ಶನ್ ಒದ್ದಾಡ್ತಿದ್ದಾರೆ, ತೂಕ ಕಳೆದುಕೊಂಡು ಸೊರಗಿದ್ದಾನೆ. ಹಾಗಾದ್ರೆ ವರ್ಕೌಟ್ ಬಿಟ್ಟಿರೋದ್ರಿಂದ ದರ್ಶನ್ಗೆ ಯಾವುದೇ ತೊಂದರೆ ಆಗಲ್ವಾ? ಈ ಬಗ್ಗೆ ಬಾಡಿ ಬಿಲ್ಡರ್ ಜಿಮ್ ರವಿ ಹೇಳೋದು ಹೀಗೆ. ದರ್ಶನ್ ಸರ್ ಏನಾಗಿದ್ದಾರೆ, ಸುಮಾರು ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಸುಮಾರು 30 ವರ್ಷದಿಂದ ಮಾಡ್ತಾ ಇದ್ದಾರೆ ನನಗೆ ಗೊತ್ತಿದ್ದಂಗೆ. ಸೊ ಅವರಿಗೆ ಒಂದು 6 ತಿಂಗಳು ವರ್ಕೌಟ್ ಮಾಡಲಿಲ್ಲ ಅಂದ್ರೂ ನಡೀತದೆ, ಏನೂ ತೊಂದರೆ ಆಗಲ್ಲ. ಮತ್ತೆ ಅವ್ರು ಬಂದು ಮತ್ತೆ ವರ್ಕೌಟ್ ಸ್ಟಾರ್ಟ್ ಮಾಡಿದಾಗ ತನ್ನದೇ ಆದಂಥ ಒಂದು ಆಹಾರ ಪದ್ಧತಿನ ಅಳವಡಿಸ್ಕೊಂಡು ತನ್ನದೇ ಆದಂಥ ಒಂದು ಟೈಮಿಂಗ್ಸ್, ಜಿಮ್ ಟೈಮಿಂಗ್ಸ್ ಇರ್ತದೆ, ಅದನ್ನು ಮಾಡಿದಾಗ ಖಂಡಿತ ವಾಪಸ್ ಬಾಡಿ ಬರ್ತದೆ. ನಟ ದರ್ಶನ್ 6 ತಿಂಗಳು ವರ್ಕೌಟ್ ಮಾಡದಿದ್ರೂ ಯಾವುದೇ ತೊಂದರೆ ಆಗಲ್ವಂತೆ. ಸಾರಥಿಗೆ ವರ್ಕೌಟ್ ಬಗ್ಗೆ ತುಂಬಾ ಜ್ಞಾನ ಇದೆ. ಹೇಗೆ ಸಣ್ಣ ಆಗಬೇಕು, ಹೇಗೆ ದಪ್ಪ ಆಗಬೇಕು ಅಂತ ಕಾಟೇರನಿಗೆ ಗೊತ್ತಿದೆಯಂತೆ. ಅವರೊಬ್ಬ ಬಾಡಿ ಬಿಲ್ಡರ್ ಅಲ್ಲದೆ ಜೊತೆಗೆ ಅವರೊಬ್ಬ ಕೋಚ್ ಅಂದರೆ ತಪ್ಪಾಗಲಾರ್ದು. ಅವ್ರಿಗೆ ಅಷ್ಟು ನಾಲೆಡ್ಜ್ ಇದೆ. ಬಾಡಿ ಬಿಲ್ಡಿಂಗ್ ಬಗ್ಗೆ ಆಗ್ಬೋದು, ದೇಹ ಬೆಳೆಸೋದ್ರ ಬಗ್ಗೆ ಆಗ್ಬೋದು, ತೂಕನ ಕಡಿಮೆ ಮಾಡ್ಕೊಳ್ಳೋದಾಗ್ಬೋದು, ತೂಕ ಜಾಸ್ತಿ ಮಾಡ್ಕೊಳ್ಳೋದಾಗ್ಬೋದು. ಈಗ ಪ್ರತಿ ಸಿನಿಮಾದಲ್ಲೂ ಒಂದೊಂದು ಶೇಡ್ ಇರ್ತದೆ ಅವ್ರಿಗೆ. ಆ ಶೇಡಿಗೆ ತಕ್ಕಂಗೆ ಅವ್ರು ರೆಡಿ ಆಗ್ತಾರೆ. ಅವ್ರ ಬಾಡಿನ ಅವ್ರು ಚೇಂಜ್ ಮಾಡ್ಕೋತಾರೆ. ಒಂದು ಬಾಡಿಲಿ ತುಂಬ ದಪ್ಪ ಕಾಣಬೇಕಾದ್ರೆ ಬಾಡಿ ವೇಟ್ ಜಾಸ್ತಿ ಮಾಡ್ಕೋತಾರೆ. ಒಂದು ಸಿನಿಮಾದಲ್ಲಿ ಸ್ಮಾರ್ಟಾಗಿ ಕಾಣಬೇಕು, ಚಿಕ್ಕದಾಗ ಒಂದು ಯಂಗ್ಸ್ಟರ್ ಥರ ಕಾಣಬೇಕು ಅಂದಾಗ ಬಾಡಿ ವೇಟ್ನ ಕಡಿಮೆ ಮಾಡ್ಕೋತಾರೆ. ಆವಾಗ ಏನಾಗುತ್ತೆ, ಅವ್ರಿಗೆ ಅವ್ರ ಬಾಡಿಗೆ ಅಡ್ಜಸ್ಟ್ ಆಗಿಬಿಡುತ್ತೆ. ಬಾಡಿ ಸೆಟ್ ಆಗಿದೆ ಅವ್ರಿಗೆ. ಯಾವ ಥರ ಊಟ ತಿನ್ನಬೇಕು, ಯಾವ ಥರ ಊಟ ನಾವು ತೊಗೊಂಡ್ರೆ ಸಣ್ಣ ಆಗ್ತೀವಿ, ಯಾವ ಥರ ಊಟ ತೊಗೊಂಡು ದಪ್ಪ ಆಗ್ತೀವಿ ಅಂತ ಅವ್ರಿಗೆ ಗೊತ್ತು. ತುಂಬ ನಾಲೆಡ್ಜ್ ಇದೆ. ಅಂದಾಗೆ ದರ್ಶನ್ ಈ ಹಿಂದೆ ದಿನಕ್ಕೆ 3 ಗಂಟೆ ವರ್ಕೌಟ್ ಮಾಡ್ತಿದ್ರಂತೆ. ಊಟ, ಫ್ರೆಂಡ್ಸ್, ಶೂಟಿಂಗ್ ಬಿಟ್ಟರು ಯಾವುದೇ ಕಾರಣಕ್ಕೂ ವರ್ಕೌಟ್ ಬಿಡೋದಿಲ್ವಂತೆ. 25 ದಿವಸ ನಾವು ಜೊತೆಲಿರ್ತೀವಿ ಹೈದರಾಬಾದಲ್ಲಿ ರಾಮೋಜಿರಾವ್ ಫಿಲಮ್ ಸಿಟಿಲಿ. ಅವಾಗ ನಾವು ಇಬ್ಬರು ಒಟ್ಟಿಗೆ ವರ್ಕೌಟ್ ಮಾಡಿದ್ದೀವಿ. ಸೊ ಆವಾಗಲೇ ನನಗೆ ಗೊತ್ತಿತ್ತು ಅವರು ಡೈಲಿ 3 ಅವರ್ ಎಕ್ಸಸೈಸ್ ಮಾಡ್ತಾಯಿದ್ರು. ಅವರು ಯಾವ ಥರ ಅಂದರೆ, ಅವರು ಊಟ ಬೇಕಾದ್ರೆ ಬಿಡ್ತಾರೆ, ಫ್ರೆಂಡ್ಸ್ನ ಬಿಡ್ತಾರೆ, ಅವ್ರ ಹವ್ಯಾಸಗಳನ್ನ ಬಿಡ್ತಾರೆ, ಶೂಟಿಂಗ್ನ ಬೇಕಾದ್ರೆ ಬಿಟ್ಬಿಡ್ತಾರೆ. ಆದರೆ ವರ್ಕೌಟ್ನ ಅವರು ತಪ್ಪಿಸಲ್ಲ. ಅವರು ಬೆಳಗ್ಗೆ 5:30 ಎದ್ದೇಳ್ತಾರೆ ಶೂಟಿಂಗ್ ಇದ್ದಾಗ, ವರ್ಕೌಟ್ ಮಾಡಿ ಆಮೇಲೆ ತದನಂತರ ಫ್ರೆಂಡ್ಶಿಪ್. ಹೀಗೆ ವರ್ಕೌಟನ್ನೇ ಜೀವವಾಗಿಸಿಕೊಂಡಿದ್ದ ದಾಸ ಈಗ ಜೈಲಿನಲ್ಲಿ ಸೊರಗಿರೋದು ಮಾತ್ರ ವಿಪರ್ಯಾಸ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸೆರೆವಾಸದಿಂದ ಸಾರಥಿ ಸೊರಗು ಹೋಗಿದ್ದಾನೆ. ವರ್ಕೌಟ್ ಮಾಡಲಾಗದೆ ಕಂಗಾಲಾಗಿದ್ದಾರೆ. ಹಾಗಾದ್ರೆ ದರ್ಶನ್ಗೆ ಇದರಿಂದ ಯಾವುದೇ ತೊಂದರೆ ಆಗಲ್ವಾ? ಈ ಬಗ್ಗೆ ಬಾಡಿ ಬಿಲ್ಡರ್ಸ್ ಹೇಳೋದೇನು? ಆ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಅಪ್ಪಪ್ಪ, ಅದೇನ್ ಹೈಟು, ಅದೇನ್ ವೇಟು, ಜಬರ್ದಸ್ತ್ ವರ್ಕೌಟ್, ಪೈಲ್ವಾನ್ ತರ ಮೈಕಟ್ಟು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಫಿಸಿಕ್ಗೆ ಫಿದಾ ಆದವರೇ ಇಲ್ಲ. ನೋಡಿದ್ರಲ್ವಾ ಕೊಲೆ ಆರೋಪಿ ಕಟೇರನ ಮೈಕಟ್ಟನ್ನ. ಅದೆಷ್ಟೇ ಬ್ಯುಸಿ ಇದ್ರೂ ಭೂಪತಿ ಜಿಮ್ಗೆ ಹೋಗೋದನ್ನ ಮರಿತಾ ಇರ್ಲಿಲ್ಲ, ವರ್ಕೌಟ್ ಮಾಡದೆ ಇರ್ತಾನೆ ಇರ್ಲಿಲ್ಲ. ಇಂತಹ ದೈತ್ಯ ದೇಹದ ದಾಸ ಈಗ ಜೈಲು ಪಾಲಾಗಿ ಸೊರಗಿ ಹೋಗಿದ್ದಾನೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 10 ಕೆಜಿ ತೂಕವನ್ನ ಕಳೆದುಕೊಂಡಿದ್ದಾನೆ. ದರ್ಶನ್ ತೂಕ ಕಡಿಮೆ ಆಗಲು ಕಾರಣವೇನು? ವರ್ಕೌಟ್ ಬಿಟ್ಟಿದ್ರಿಂದ ದಾಸನಿಗೆ ತೊಂದರೆನಾ?
ಜೈಲಲ್ಲಿ ವರ್ಕೌಟ್ ಮಾಡಲಾಗದೆ ದರ್ಶನ್ ಒದ್ದಾಡ್ತಿದ್ದಾರೆ. ತೂಕ ಕಳೆದುಕೊಂಡು ಸೊರಗಿದ್ದಾನೆ. ಹಾಗಾದ್ರೆ ವರ್ಕೌಟ್ ಬಿಟ್ಟಿರೋದ್ರಿಂದ ದರ್ಶನ್ಗೆ ಯಾವುದೇ ತೊಂದರೆ ಆಗಲ್ವಾ? ಈ ಬಗ್ಗೆ ಬಾಡಿ ಬಿಲ್ಡರ್ ಜಿಮ್ ರವಿ ಹೇಳೋದು ಹೀಗೆ. ದರ್ಶನ್ ಸರ್ ಏನಾಗಿದ್ದಾರೆ, ಸುಮಾರು ವರ್ಷಗಳಿಂದ ಮಾಡ್ತಾಯಿದ್ದಾರೆ. ಸುಮಾರು 30 ವರ್ಷದಿಂದ ಮಾಡ್ತಾಯಿದ್ದಾರೆ ನನಗೆ ಗೊತ್ತಿದ್ದಂಗೆ. ಸೊ ಅವರಿಗೆ ಒಂದು 6 ತಿಂಗಳು ವರ್ಕೌಟ್ ಮಾಡಲಿಲ್ಲ ಅಂದರೂ ನಡೀತದೆ, ಏನೂ ತೊಂದರೆ ಆಗಲ್ಲ. ಮತ್ತೆ ಅವ್ರು ಬಂದು ಮತ್ತೆ ವರ್ಕೌಟ್ ಸ್ಟಾರ್ಟ್ ಮಾಡಿದಾಗ ತನ್ನದೇ ಆದಂಥ ಒಂದು ಆಹಾರ ಪದ್ಧತಿನ ಅಳವಡಿಸ್ಕೊಂಡು ತನ್ನದೇ ಆದಂಥ ಒಂದು ಟೈಮಿಂಗ್ಸ್, ಜಿಮ್ ಟೈಮಿಂಗ್ಸ್ ಇರ್ತದೆ. ಅದನ್ನು ಮಾಡಿದಾಗ ಖಂಡಿತ ವಾಪಸ್ಸು ಬಾಡಿ ಬರ್ತದೆ. ನಟ ದರ್ಶನ್ 6 ತಿಂಗಳು ವರ್ಕೌಟ್ ಮಾಡದಿದ್ರೂ ಯಾವುದೇ ತೊಂದರೆ ಆಗಲ್ವಂತೆ. ಸಾರಥಿಗೆ ವರ್ಕೌಟ್ ಬಗ್ಗೆ ತುಂಬಾ ಜ್ಞಾನ ಇದೆ. ಹೇಗೆ ಸಣ್ಣ ಆಗಬೇಕು, ಹೇಗೆ ದಪ್ಪ ಆಗಬೇಕು ಅಂತ ಕಾಟೇರನಿಗೆ ಗೊತ್ತಿದೆಯಂತೆ. ಅವರೊಬ್ಬ ಬಾಡಿ ಬಿಲ್ಡರ್ ಅಲ್ಲದೆ ಜೊತೆಗೆ ಅವರೊಬ್ಬ ಕೋಚ್ ಅಂದರೆ ತಪ್ಪಾಗಲಾರ್ದು. ಅವ್ರಿಗೆ ಅಷ್ಟು ನಾಲೆಡ್ಜ್ ಇದೆ. ಬಾಡಿ ಬಿಲ್ಡಿಂಗ್ ಬಗ್ಗೆ ಆಗ್ಬೋದು, ದೇಹ ಬೆಳೆಸೋದ್ರ ಬಗ್ಗೆ ಆಗ್ಬೋದು, ತೂಕನ ಕಡಿಮೆ ಮಾಡ್ಕೊಳ್ಳೋದಾಗ್ಬೋದು, ತೂಕ ಜಾಸ್ತಿ ಮಾಡ್ಕೊಳ್ಳೋದಾಗ್ಬೋದು. ಈಗ ಪ್ರತಿ ಸಿನಿಮಾದಲ್ಲೂ ಒಂದೊಂದು ಶೇಡ್ ಇರ್ತದೆ ಅವ್ರಿಗೆ. ಆ ಶೇಡಿಗೆ ತಕ್ಕಂಗೆ ಅವ್ರು ರೆಡಿ ಆಗ್ತಾರೆ. ಅವ್ರ ಬಾಡಿನ ಅವ್ರು ಚೇಂಜ್ ಮಾಡ್ಕೋತಾರೆ. ಒಂದು ಬಾಡಿಲಿ ತುಂಬ ದಪ್ಪ ಕಾಣಬೇಕಾದ್ರೆ ಬಾಡಿ ವೇಟ್ ಜಾಸ್ತಿ ಮಾಡ್ಕೋತಾರೆ. ಒಂದು ಸಿನಿಮಾದಲ್ಲಿ ಸ್ಮಾರ್ಟಾಗಿ ಕಾಣಬೇಕು, ಚಿಕ್ಕದಾಗ ಒಂದು ಯಂಗ್ಸ್ಟರ್ ಥರ ಕಾಣಬೇಕು ಅಂದಾಗ ಬಾಡಿ ವೇಟ್ನ ಕಡಿಮೆ ಮಾಡ್ಕೋತಾರೆ. ಆವಾಗ ಏನಾಗುತ್ತೆ, ಅವರಿಗೆ ಅವ್ರ ಬಾಡಿಗೆ ಅಡ್ಜಸ್ಟ್ ಆಗಿಬಿಡುತ್ತೆ. ಬಾಡಿ ಸೆಟ್ ಆಗಿದೆ ಅವ್ರಿಗೆ. ಯಾವ ಥರ ಊಟ ತಿನ್ನಬೇಕು, ಯಾವ ಥರ ಊಟ ನಾವು ತೊಗೊಂಡ್ರೆ ಸಣ್ಣ ಆಗ್ತೀವಿ, ಯಾವ ಥರ ಊಟ ತೊಗೊಂಡು ದಪ್ಪ ಆಗ್ತೀವಿ ಅಂತ ಅವ್ರಿಗೆ ಗೊತ್ತು. ತುಂಬ ನಾಲೆಡ್ಜ್ ಇದೆ. ಅಂದಾಗೆ ದರ್ಶನ್ ಈ ಹಿಂದೆ ದಿನಕ್ಕೆ 3 ಗಂಟೆ ವರ್ಕೌಟ್ ಮಾಡ್ತಿದ್ರಂತೆ. ಊಟ, ಫ್ರೆಂಡ್ಸ್, ಶೂಟಿಂಗ್ ಬಿಟ್ಟರು ಯಾವುದೇ ಕಾರಣಕ್ಕೂ ವರ್ಕೌಟ್ ಬಿಡೋದಿಲ್ವಂತೆ. 25 ದಿವಸ ನಾವು ಜೊತೆಲಿರ್ತೀವಿ ಹೈದರಾಬಾದಲ್ಲಿ ರಾಮೋಜಿರಾವ್ ಫಿಲಮ್ ಸಿಟಿಲಿ. ಅವಾಗ ನಾವು ಇಬ್ಬರು ಒಟ್ಟಿಗೆ ವರ್ಕೌಟ್ ಮಾಡಿದ್ದೀವಿ. ಸೊ ಆವಾಗಲೇ ನನಗೆ ಗೊತ್ತಿತ್ತು ಅವರು ಡೈಲಿ 3 ಅವರ್ ಎಕ್ಸಸೈಸ್ ಮಾಡ್ತಾಯಿದ್ರು. ಅವರು ಯಾವ ಥರ ಅಂದರೆ, ಅವರು ಊಟ ಬೇಕಾದ್ರೆ ಬಿಡ್ತಾರೆ, ಫ್ರೆಂಡ್ಸ್ನ ಬಿಡ್ತಾರೆ, ಅವ್ರ ಹವ್ಯಾಸಗಳನ್ನ ಬಿಡ್ತಾರೆ, ಶೂಟಿಂಗ್ನ ಬೇಕಾದ್ರೆ ಬಿಟ್ಬಿಡ್ತಾರೆ. ಆದರೆ ವರ್ಕೌಟ್ನ ಅವರೂ ತಪ್ಪಿಸಲ್ಲ. ಅವರು ಬೆಳಗ್ಗೆ 5:30 ಎದ್ದೇಳ್ತಾರೆ ಶೂಟಿಂಗ್ ಇದ್ದಾಗ, ವರ್ಕೌಟ್ ಮಾಡಿ ಆಮೇಲೆ ತದನಂತರ ಫ್ರೆಂಡ್ಶಿಪ್. ಹೀಗೆ ವರ್ಕೌಟನ್ನೇ ಜೀವವಾಗಿಸಿಕೊಂಡಿದ್ದ ದಾಸ ಈಗ ಜೈಲಿನಲ್ಲಿ ಸೊರಗಿರೋದು ಮಾತ್ರ ವಿಪರ್ಯಾಸ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.